ವೆಲ್ಕಮ್ ಬ್ಯಾಕ್. ಇನ್ನು BL ಸಂತೋಷ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂತಹ ತಿಮರೋಡಿಯನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಜಾಮೀನು ಕೂಡ ಮಂಜೂರಾಗಿದೆ. ಷರತ್ತುಬದ್ಧ ಜಾಮೀನನ್ನ ನೀಡಿದೆ ಕೋರ್ಟ್. BL ಸಂತೋಷ್ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನಾಡಿದಂತಹ ಪ್ರಕರಣದಲ್ಲಿ ತಿಮರೋಡಿಗೆ ಬೇಲ್ ಸಿಕ್ಕಿದೆ. ತಿಮರೋಡಿಗೆ ಉಡುಪಿಯ ಬ್ರಹ್ಮಾವರ ಕೋರ್ಟ್ ಜಾಮೀನನ್ನ ನೀಡಿದೆ. ಧರ್ಮದ್ರೋಹಿ ಮಹೇಶ್ ತಿಮರೋಡಿಗೆ ಮುಂದೆ ಬಹಳ ದೊಡ್ಡ ಆಘಾತ ಕಾದಿದೆ. ಈಗ ಅಂದ್ಕೊಂಡಿರ್ಬೋದು ಏನು 2 ದಿವಸ ಒಳಗಿದ್ದೆ ವಾಪಸ್ ಬಂದೆ ಅಂತ. ಬಲೆಗೆ ಬಿದ್ದಿರೋ ಅನಾಮಿಕನಿದಾನಲ್ಲ, ಅವನಿಂದ ಸಂಕಷ್ಟ ಅಂತೂ ಫಿಕ್ಸು. SIT ವಿಚಾರಣೆ ವೇಳೆ ಅನಾಮಿಕ ಅಲಿಯಾಸ್ ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ. ಚಿನ್ನಯ್ಯ ನೀಡೋ ಹೇಳಿಕೆನೆ ಈ ತಿಮರೋಡಿ ಗ್ಯಾಂಗ್ಗೆ ಸಂಕಷ್ಟವನ್ನ ತಂದಿಡುತ್ತೆ. ಬಲೆಗೆ ಬಿದ್ದಿರುವ ಪಾತ್ರಧಾರಿ ಮೂಲಕ ಸೂತ್ರಧಾರಿಗಳಿಗೆ ಸಂಕಷ್ಟ ಫಿಕ್ಸು. ನೋಡಿ, ತಿಮರೋಡಿ ಜಾಮೀನಿನ ಮೇಲೆ ಹೊರಗಡೆ ಬಂದು ಏನೆಲ್ಲ ಮಾತನಾಡಿರ್ಬೋದು, ಏನೆಲ್ಲ ಹೇಳಿರ್ಬೋದು, ಸುಜಾತಾ ಭಟ್ ಬಗ್ಗೆ ಏನೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿರ್ಬೋದು. ಇದ್ರ ಜೊತೆಗೆ ಈ ಅನಾಮಿಕ ಸಿಕ್ಕಾಕೊಂಡಿದ್ದಾನಲ್ಲ ಚಿನ್ನಯ್ಯ, ಅವನಿಂದನೇ ಇವ್ರು ಇಡೀ ಗ್ಯಾಂಗ್ಗೆ ಕಾದಿರೋದು. ಆ ಇಡೀ ಗ್ಯಾಂಗ್ನ ಗುಂಡಿ ತೊಡೋದೇ ಈ ಚಿನ್ನಯ್ಯ ಅನ್ನೋದ್ರಲ್ಲಿ ಯಾವುದೇ ಎರಡು ಡೌಟೇ ಇಲ್ಲ. ಅದರಲ್ಲಿ ಬಿಡುಗಡೆಯ ಬಳಿಕ ತಿಮರೋಡಿ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾನೆ. ಸುಜಾತಾ ಭಟ್ ಬಗ್ಗೆ ನಾನು ಏನೂ ಮಾತಾಡಲ್ಲ, ಸುಜಾತಾ ಭಟ್ ನಮ್ಮ ಹೋರಾಟದ ಭಾಗ ಅಲ್ಲ, ಆಕೆ ನಂಬ್ಕೊಂಡಿರ್ಲಿಲ್ಲ ನಾವು. ನಡು ನೀರಿನಲ್ಲಿ ಸುಜಾತಾ ಭಟ್ ಅನ್ನ ಕೈ ಬಿಟ್ಟಿದ್ದಾನೆ ಮಹೇಶ್ ತಿಮರೋಡಿ. 4 ದಿವಸ ಮನೇಲಿ ಇರಿಸ್ಕೊಂಡು ಡೆಲ್ಲಿ ಕರ್ಕೊಂಡು ಹೋಗಿ ಬರುವಾಗ ಚೆನ್ನಾಗಿತ್ತು. ಮಹೇಶ್ ತಿಮರೋಡಿ ಆಶ್ರಯ ನೀಡಿದ್ದಾಗಿ ಜಯಂತಿ ಹೇಳಿದಾನೆ. ಮಟ್ಟಣ್ಣ ತಿಮರೋಡಿ ಹೇಳಿದಂತೆ ನಾನೇ ಮಾಡಿದ್ದೀನಿ ಅಂತ ಸುಜಾತಾ ಭಟ್ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಈಗ ಸುಜಾತಾ ಬಿಟ್ಟು ಸೌಜನ್ಯ ಪರ ಎಡಬಿಡಂಗಿ ತಿಮರೌಡಿ ಮಾತನಾಡ್ತಾ ಇದ್ದಾನೆ. ಈಗ ಮತ್ತೆ ಸೌಜನ್ಯ ನೆನಪಾಗಿರ್ಬೇಕು. ಈ ನೀಚರಿಗೆ, ಈ ಅಧಮರಿಗೆ ಈಗ ಮತ್ತೆ ಸೌಜನ್ಯ ನೆನಪಾಗಿದ್ದಾಳೆ. ಅಂದ್ರೆ ಬೇಕಾದಂಗೆ ಇವ್ರಿಗೆ ಯಾವಾಗೆಲ್ಲ ಬೇಕೋ ಅವಾಗೆಲ್ಲ ಸೌಜನ್ಯ ಹೆಸರನ್ನು ಬಳಸ್ಕೊಳ್ಬಹುದು. ಬಿಟ್ಟಿ ಸಿಕ್ಬಿಟ್ಟಿದೆ ಸೌಜನ್ಯ ಹೆಸರು ಇವ್ರಿಗೆಲ್ಲ, ಇವರ ಈ ಆಟಗಳಿಗೆ, ಇವರ ಫೇಕ್ ಹೋರಾಟಗಳಿಗೆ. ಎಸ್ ಸರ್, ಮಹೇಶ್ ಶೆಟ್ಟಿ ತಿಮರೋಡಿಗೆ ಜಾಮೀನು ಸಿಕ್ಕಿದೆ. ಜಾಮೀನು ಸಿಕ್ಕಿದ ಮೇಲೆ ಮೊದಲನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನ್ ಸರ್ ಸುಜಾತಾ ಭಟ್ ಹಿಂಗೆಲ್ಲ ಹೇಳಿದಾರಲ್ಲ ಅಂತ. ಹೌದಾ, ಸುಜಾತಾ ಭಟ್ ಬಗ್ಗೆ ನಾನು ಏನೂ ಮಾತಾಡಲ್ಲ. ಈಗ ಸುಜಾತಾ ಭಟ್ರ ಕತೆಗೆನೆ ಬಂದಿದ್ದೀರಿ, ಇನ್ನು ನೀವು ಬುರುಡೆ ದಾಸಯ್ಯನ ಕತೆಗೆ ಬಂದಿಲ್ಲ ನೀವು. ಈಗ ನಾಳೆ ಇವತ್ತು ನಾಳೆ ಅವನನ್ನು ಕೈ ಬಿಡ್ತಾನೆ ಇವನು. ನನಗೂ ಅಲ್ಲಲ್ಲ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ಅವನನ್ನು ಯಾವನೋ ಅಡ್ವೊಕೇಟ್ ಕರ್ಕೊಂಡ್ ಬಂದವನೇ, ನನಗೆ ಗೊತ್ತಿಲ್ಲ. ನಂದು ಹೊಟ್ಟೆ ಪಾಳು ಸೌಜನ್ಯ ಮಾತ್ರ. ನಾನು ಭಿಕ್ಷೆ ಎತ್ತುವ ಪಾತ್ರೆ ಸೌಜನ್ಯನ ರೇಪ್ ಮತ್ತೆ ಮರ್ಡರ್ ಬರ್ದಿರುವಂತಹ ಒಂದು ಪಾತ್ರೆ. ಆ ಭಿಕ್ಷೆಯಲ್ಲಿ ನಾನು ಬದುಕ್ತಾ ಇರೋದು, ನನ್ನ ಹೆಂಡತಿ ಮಕ್ಕಳು ಬದುಕ್ತಾ ಇರೋದು ಅಂತ ಈಗ ಹೇಳ್ತಾನ. ಅದು ಬಿಟ್ಟರೆ ನಾನು ಹೇಳ್ತೀನಲ್ಲ, ಈ ಸಮಾಜ ದ್ರೋಹಿ, ಈ ಧರ್ಮದ್ರೋಹಿಗೆ ಇದೆ ಅಲ್ವಾ, ಬೇರೆ ಯಾವುದೂ ಅಜೆಂಡಾ ಇಲ್ಲ. ಮೊನ್ನೆವರೆಗೆ ಅವನ ಬೊಬ್ಬಿಡ್ತಾ ಇದ್ದ ಸ್ಟೈಲ್ ನೋಡಿ. ಸಾವಿರಾರು ಹೆಣಗಳು, ಸಾವಿರಾರು ಬುರುಡೆಗಳು, 5,000 ತಲೆ ಬುರುಡೆ ಒಳಗಡೆ ಇದೆ, 4,000 ಇದೆ. 1000ಕ್ಕೆ ಎಷ್ಟು ಸೊನ್ನೆ ಅಂತ ಹೇಳಿದ್ರೆ ಇಲ್ಲ ಪಕ್ಕನಿಗೆ ಗೊತ್ತಿಲ್ಲ. ನೀವು 100ಕ್ಕೆ ಬಿಡಿ, 1000ಕ್ಕೆ ಎಷ್ಟು ಸೊನ್ನೆ ಅಪ್ಪ ಅಂತ ಕೇಳಿ. ಇವನ ತಲೆಯಲ್ಲಿ ಏನು ಬುರುಡೆ ಇದೆ. ಇವತ್ತು ಜನಗಳಿಗೆ ನೋಡಿ, ರೈಟ್ ಟೈಮ್ ರೈಟ್ ಡಿಸಿಷನ್ ತಗೊಂಡ್ರೆ ಏನಾಗುತ್ತೆ ಅಂತ ಕೇಳೋದಕ್ಕೆ ಇವತ್ತಿನ ಕೆಲವು ನಿದರ್ಶನಗಳು ಸಾಕ್ಷಿ. ಆ ಕಡೆ ತಿಮರೋಡಿ ಬೈಲಿಗೆ ಅಪ್ಲೈ ಮಾಡುವಾಗಲೇ ಈ ಕಡೆ ಈ ತಲೆಬುರುಡೆ ಈಗ ಭೀಮಲ್ಲ, ಮುಲ್ಲಾ ಹೆಸರು ಹೋಗ್ಬಿಟ್ಟಿದೆ. ಈಗ ಚಿನ್ನಯ್ಯ ಬಂದವನು. ಇನ್ಯಾರಾದರೂ ಭೀಮಾ ಅಂತ ಕರೆದ್ರೆ ಅದು ಭೀಮನಿಗೆ ಅವಮಾನ ಮಾಡಿದಂಗೆ, ಧರ್ಮಕ್ಕೆ ಅವಮಾನ ಮಾಡಿದ. ಇಂಥ ಕ್ರಿಮಿನಲ್ಗೆ ಭೀಮಾ ಅಂತ ಹೆಸರಿಟ್ರೆ, ಇಂಥ ಒಬ್ಬ ಲಫಂಗನಿಗೆ, ಅಯೋಗ್ಯನಿಗೆ, ದೇಶದ್ರೋಹಿಗೆ ಭೀಮಾ ಅಂತ ಹೆಸರಿಟ್ರೆ ಏನಾಗುತ್ತೆ? ಇವತ್ತಿಂದ ಯಾರಾದರೂ ಭೀಮಾ ಅಂತ ಕರೆದ್ರೆ ಅದು ಧರ್ಮದ್ರೋಹದ ಕೆಲಸ ಆಗುತ್ತೆ. ಅವನು ನಾಲಾಯಕ್ಕಿದ್ದಾನಲ್ವಾ, ಅವನನ್ನು ಕರ್ಕೊಂಡು ಬಂದು ಅವನನ್ನು ಮನೆಯಲ್ಲೇ ಇಟ್ಕೊಂಡು, ಅವನನ್ನು ಮನೆಯಲ್ಲೇ ಸಾಕಿ, ಅವನನ್ನು ಮನೆಯಲ್ಲೇ ತನ್ನ ಈ ಏನು ಇದಾರಲ್ಲ ಒಟ್ಟಿಗೆ ತಿರ್ಪೋಕಿಗಳು, ಅವರನ್ನು ಇಟ್ಕೊಂಡ್ಬಿಟ್ಟು ಕಾದು ಟ್ರೈನಿಂಗ್ ಕೊಟ್ಟು, ಸ್ಕ್ರಿಪ್ಟ್ ರಾತ್ರಿ ಟ್ರೈನಿಂಗ್ ಸ್ಕ್ರಿಪ್ಟು, ಬಿರಿಯಾನಿ ಒಂದು ಪೆಗ್ ಕೊಡಿಸಿ ಬೆಳಗ್ಗೆ SIT ಕಳಿಸೋದು. ಅಣ್ಣ ಈಗ ಹೋಗಿ ಹೇಳಣ್ಣ ಅಂತ. ಈಗ ಏನು ಗೊತ್ತಿಲ್ಲದ ಮುಗ್ಧ ಮಗು ಮಿಸ್ಟರ್ ತಿಮರೋಡಿ. ಸುಜಾತಾ ಭಟ್ 15ರಿಂದ 20 ದಿನ ಮಹೇಶ್ ತಿಮರೋಡಿಯ ಮನೆಯಲ್ಲೇ ವಾಸವಾಗಿದ್ದಾಳೆ ಅನ್ನೋದು ಆಕೆನೂ ಹೇಳಿದಾಳೆ. 4-5 ದಿನ ಅಂತ 15ರಿಂದ 20 ದಿನ ನಾವು ದಾಖಲೆ ಒಟ್ಟಿಗೆ ಇವರಿಗೆ ಕೊಡವಲ್ವಿ. ಸರ್, ಒಂದು ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ ಸರ್. ಈ ಚಿನ್ನಯ್ಯ ಅದನ್ನಲ್ಲ, ನ್ಯಾಯಾಧೀಶರ ಮುಂದೆ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ. SIT ಇಂದ ಮಾಸ್ಕ್ ಮ್ಯಾನ್ CM ಚಿನ್ನಯ್ಯನನ್ನ ಬಂಧಿಸಿದ ವಿಚಾರ ಸಂಬಂಧ
ಜಡ್ಜ್ ಎದುರುಗಡೆ ಚಿನ್ನಯ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾನೆ. ಎಷ್ಟು ದಿನ ಮುಚ್ಚಿಡಕ್ ಸಾಧ್ಯ ರೀ? ಎಷ್ಟು ದಿನ ಡ್ರಾಮಾ ಮಾಡ್ಲಿಕ್ಕೆ ಸಾಧ್ಯ ಇದೆ? 2023ರಲ್ಲಿ ಒಂದು ಗುಂಪು ಬಂದು ನನ್ನನ್ನು ಸಂಪರ್ಕ ಮಾಡಿತ್ತು, ಗುಂಪೊಂದು ನನ್ನನ್ನು ಸಂಪರ್ಕ ಮಾಡಿತ್ತು ಅಂತ ಹೇಳಿದಾನೆ. ಸುಳ್ಳು ದೂರು ಕೊಡು ಅಂತ ಹೇಳಿ ನನಗೆ ತಿಮರೋಡಿ ಗ್ಯಾಂಗ್ ಹೇಳಿತ್ತು ಅಂತ ತಿಮರೋಡಿಯ ಹೆಸರು ಹೇಳಿದಾನೆ. ನನ್ನ ಮೇಲೆ ಒತ್ತಡ ಹಾಕಿ ನನ್ನ ಹತ್ರ ಸುಳ್ಳು ದೂರು ಕೊಡಿಸಿದ್ದಾರೆ, ಆಮಿಷಗಳನ್ನ ಒಡ್ಡಿದ್ರು, ನನ್ನ ಮೇಲೆ ಕೊಲೆ ಕೇಸ್ ಹಾಕಿಸ್ತೀನಿ ಅಂತ ಬೆದರಿಸ್ಬಿಟ್ರು ಸರ್. ಅದಕ್ಕೆ ನಾನು ಈ ತರ ಆಡ್ಬಿಟ್ಟೆ. ತಿಮರೋಡಿ, ಮಟ್ಟಣ್ಣನವರ್ ಮತ್ತು ಜಯನ್ ಹೆಸರನ್ನ ಹೇಳಿದಾನೆ ಚಿನ್ನಯ್ಯ. ಈ ಜಯನ್ ಟಿ ಇದನ್ನಲ್ಲ, ಈ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದಾನಲ್ಲ. ಜಡ್ಜ್ ಮುಂದೆ ಯೂಟ್ಯೂಬರ್ ಸಮೀರ್ ಮತ್ತೆ ಅಜಯ್ ಹೆಸರನ್ನ ಉಲ್ಲೇಖ ಮಾಡಿದಾನೆ ಈ ಚಿನ್ನಯ್ಯ. ಯಾರನ್ನ ಕರ್ಕೊಂಡು ಬಂದ್ರು, ಪಾತ್ರ ಮಾಡಿಸಿದ್ರು, ಸಿನಿಮಾ ಡೈರೆಕ್ಟ್ ಮಾಡೋ ತರ ಅದೇ ವ್ಯಕ್ತಿ ಇದ್ರ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು, ಸ್ಕ್ರಿಪ್ಟ್ ರೈಟರ್ ಯಾರು ಅನ್ನೋದನ್ನ ಬಿಚ್ಚಿಡ್ತಾ ಇದ್ದಾನೆ ನ್ಯಾಯಾಧೀಶರ ಮುಂದೆ. ಸರ್ ಚಿನ್ನಯ್ಯ ನ್ಯಾಯಾಧೀಶರ ಮುಂದೆ ಹೇಳ್ಬಿಟ್ಟಿದ್ದಾನೆ. ಈಗ 2023ರಲ್ಲಿ ಒಂದು ಗ್ರೂಪ್ ಬಂದು ನನ್ನನ್ನ ಸಂಪರ್ಕ ಮಾಡಿದ್ರು. ಅದರಲ್ಲಿ ಮಟ್ಟಣ್ಣನವರ ಹೆಸರು, ತಿಮರೋಡಿ ಹೆಸರು, ಜಯನ್ ಹೆಸರು, ಸಮೀರ್ ಅಂಡ್ ಅಜಯ್ ಅಂತ ಇನ್ನೊಂದು ಹೊಸ ಕ್ಯಾರೆಕ್ಟರ್, ಎಲ್ಲರ ಹೆಸರು ಉಲ್ಲೇಖ ಮಾಡ್ಬಿಟ್ಟಿದ್ದಾನೆ. ನನಗೆ ಕೊಲೆ ಬೆದರಿಕೆ ಹಾಕಿದ್ರು ಇವರು ನನಗೆ ಅಂತ. ಅಜಯ್ ಅದೇ ಗಾಂಪ ಅಂತ, ಗಾಂಪ. ಅವನಿಗೆ ಬುದ್ಧಿನೂ ಇಲ್ಲ, ಮೆದುಳಿನೂ ಇಲ್ಲ, ಕನೆಕ್ಷನ್ ಇಲ್ಲ, ಯಾವುದಿಲ್ಲ. ಇದರಲ್ಲಿ ಇರುವ ಕ್ಯಾರೆಕ್ಟರ್ಗಳು ನೋಡ್ರಿ, ಯಾವುದಾದ್ರೂ ಒಂದಕ್ಕಾದ್ರೂ ಪ್ರಾಪರ್ ಯೋಗ್ಯತೆ ಇದ್ದ ಒಂದು ಕ್ಯಾರೆಕ್ಟರ್ ಅದರಲ್ಲ ತೋರಿಸಿ. ನಾನು ಆಗಲೂ ಹೇಳ್ತಾ ಇದ್ದೆ, ಸೌಜನ್ಯನ ಪರ ಹೋರಾಟಗಾರರು ಅಂತ ಹೋರಾಟ ಮಾಡ್ತಾ ಇದ್ರಲ್ಲ, ನಾನು ಅವರಿಗೆ ತೋರಿಸ್ತಾ ಇದ್ದೆ, ಸ್ಟೇಜಿಂದ ಹಿಡಿದು ಕೆಳಗಡೆ ಕೂತ್ಕೊಂಡವರವರೆಗೆ ಒಂದು ಯೋಗ್ಯತೆ ಇರುವ ಮನುಷ್ಯನನ್ನು ತೋರಿಸಿ ನೀವು ಅಂತ. ಒಬ್ಬ ಯೋಗ್ಯತೆ ಇರುವ ಅನ್ನೋದು ಕ್ಲಾಪ್ ಹೊಡೆಯೋರಿಗಿಂತ ಹಿಡಿದು, ಭಾಷಣ ಮಾಡುವವರಿಗಿಂತ ಹಿಡಿದು, ಭಿಕ್ಷೆ ಪಾತ್ರೆ ಹಿಡ್ಕೊಂಡು ತಿರ್ತಾರಲ್ಲ, ಅಲ್ಲಿ ಡಬ್ಬಿ ಇಟ್ಟಿದ್ರಲ್ಲ, ಅಲ್ಲಿಯವರೆಗೆ ಯಾವುದಾದ್ರೂ ಒಂದು ಯೋಗ್ಯತೆ ಇರುವ ಕ್ಯಾರೆಕ್ಟರ್ ಅದರಲ್ಲಿ ಇದ್ದುಬಿಟ್ಟು, ಹೌದಪ್ಪ ಕಾವಂದ್ರೆ ಹಿಂಗೆ ಮಾಡಿದ್ದಾರೆ, ಧರ್ಮಸ್ಥಳದಲ್ಲಿ ಹಿಂಗೆ ಆಗ್ತಾ ಇದೆ ಅನ್ನೋ ಒಂದು ಕ್ಯಾರೆಕ್ಟರ್ ನೀವು ತೋರಿಸಿ ಅಂತ ಹೇಳ್ತಾ ಇದ್ದೆ. ಇದೇ ಕ್ಯಾರೆಕ್ಟರ್ ಇರೋದು. ಆ ಕ್ಯಾರೆಕ್ಟರ್ಗಳನ್ನು ನೋಡ್ರಿ ನೀವು. ಇನ್ನೊಂದು ಕ್ಯಾರೆಕ್ಟರ್ ನೋಡಿಲ್ಲ ನಾವು, ಮಿಡ್ ನೈಟ್ ಕ್ಯಾರೆಕ್ಟರು, ಅದು ಒಂದು ಯೂಟ್ಯೂಬರ್, ಅವ್ರದ್ದೇ ಯೂಟ್ಯೂಬರ್. ಈಗ ಸಮೀರ್ ಇದಲ್ವಾ, ಅವನು ಮೊನ್ನೆವರೆಗೆ ಕೂತ್ಕೊಂಡು ಎಲ್ಲಿಂದನೋ ಕೂತ್ಕೊಂಡು ನಾನು ಓಡಿ ಹೋಗಲ್ಲ ಬರ್ತೀನಿ ಅಂತ. ಬಾ ಒಮ್ಮೆ ವಿಚಾರಣೆಗೆ ಬಾ, ನಾನು ಆ ಮಟ್ಟಣ್ಣವರಿಗೆ ಕರೆದೆ, ಬಾಪ ಒಂದಿನ ಬಾ, ಓಡಿ ಹೋಗೋ ಮೊದಲು ನೀನು ಒಳಗಡೆ ಹೋಗೋ ಮೊದಲಾದ್ರೂ ಒಂದಿನ ನನ್ನನ್ನು ಮೀಟ್ ಮಾಡುವಂತ. ಬರ್ತಾ ಇಲ್ಲ. ಹಾಂ, ನಿನ್ನೊಬ್ಬ ತೆಂಗಿನಕಾಯಿ ಹೊಡಿತಾವನೆ, 5 ತೆಂಗಿನಕಾಯಿ ಅಂತ, ಒಂದು ನನಗೆ, ಉಳಿದಿದ್ದು 4-3 ಇನ್ನಿತರರಿಗೆ ಹೊಡೆದಂಗಿತ್ತು. ಆ ತೆಂಗಿನಕಾಯಿ ಕರೆಕ್ಟ್ ಪ್ಲೇಸ್ಗೆ ಬಿದ್ದಿದೆ ಅಂತ ನನಗೆ ಬೆಳಿಗ್ಗೆ ಗೊತ್ತಾಯಿತು. ದೇವ್ರು ಇವನು ಒಂದು ತೆಂಗಿನಕಾಯಿಗೆ ಇವತ್ತು ಒಬ್ಬ ಒಳಗಡೆ ಹೋಗವನೆ. ಓಕೆ, ಈಗ 4 ತೆಂಗಿನಕಾಯಿ ಇದೆ ಅಲ್ವಾ, ನಾಳೆಯಿಂದ ಲೈನಾಗಿ ಬರುತ್ತೆ. ಇಟ್ ಈಸ್ ನಾಟ್ ಈಸಿ. ನೀವು ಹೇಳ್ದಂಗೆ 180 ಡಿಗ್ರಿ ಆಗಿಬಿಟ್ಟು ಉಳಿದ 180 ಡಿಗ್ರಿಯ ಮೂರ್ತ ಇವತ್ತು ಇಟ್ಟಿರೋದು. 180ಗೂ ಮುಂದೆ ಹೋಗ್ತಾ ಈಗ ಇಲ್ಲ, ಈಗ ತ್ವರಿತ ಗತಿಯಲ್ಲಿ ಇನ್ಫಾರ್ಮೇಷನ್ಗಳು ಹೋದಂಗೆ ನೋಟಿಸ್ಗಳು ಇಶ್ಯೂ ಆಗ್ತಾ ಹೋಗ್ತವೆ. ಯಾರ ಅಪ್ಪನ ಮನೆ ಇವರು ಡೆಲ್ಲಿಯಲ್ಲಿ ಇದೆ ಅಂತ ಸುಜಾತ ಭಟ್ಟನ್ನು ಮತ್ತೆ ಈ ಚಿನ್ನಯ್ಯನನ್ನು ಡೆಲ್ಲಿಗೆ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದನ್ನು ನೋಡ್ಬೇಕಾಗುತ್ತೆ. ಈಗ ನಿಮ್ಗೆ ಅನ್ಸಿದಂಗೆ SIT ಇನ್ನೂ ಅವನನ್ನು ಬಾಯಿ ಬಿಡಿಸ್ಲಿಕ್ಕಲ್ಲ, ಇಷ್ಟರವರೆಗೇನೆ ಎಲ್ಲ ಬಿಡಿಸಿ ಆದ ಮೇಲೇನೆ ಈ ಡಿಸಿಷನ್ಗೆ ಬಂದಿರೋದು. ಇಂಟರ್ನಲ್ ರಿಪೋರ್ಟ್ ಅನ್ನು ಗವರ್ಮೆಂಟ್ ಹತ್ರ ಡಿಸ್ಕಸ್ ಮಾಡಿದ ಮೇಲೇನೆ ಈ ಡಿಸಿಷನ್ಗೆ ಬಂದಿರೋದು. ಅದು ಎಲ್ಲ ಆದ ಮೇಲೇನೆ ಅವನನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತಗೊಂಡಿರೋದು. ಎಲ್ಲ ಗೊತ್ತಾದ ಮೇಲೇನೆ ತಗೊಂಡಿರೋದು. ಏನು ಬೆನಿಫಿಟ್ ಆಫ್ ದ ಡೌಟ್ ಮೇಲೆ ಏನೋ ಗೊತ್ತಿಲ್ಲ, ಒಂದು 4 ಗುಂಡಿಯಲ್ಲಿ ತೆಗ್ದಿಲ್ಲ ಅಂತ ತೆಗ್ದಿರೋದಲ್ಲ. ಸುಳ್ಳಿನ ಕಂತೆಗಳು, ಈ ಡ್ರಾಮಾಗಳು, ಇದರ ಹಿಂದೆ ಪ್ರೊಡ್ಯೂಸರ್ಗಳಿದ್ದಾರೆ. ಇದರ ಷಡ್ಯಂತ್ರ ಯಾವುದನ್ನು ಟಾರ್ಗೆಟ್ ಮಾಡ್ತಾ ಇದೆ. ಯಾಕಾಗಿ ಡೆಲ್ಲಿಯಿಂದ ಹಿಡಿದು ಕೇರಳದವರೆಗೆ ಯಾಕಾಗಿ ಇದು ಶುರುವಾಯಿತು? ಚೈನಾದಿಂದ ಹಿಡಿದು, ಜರ್ಮನಿಯಿಂದ ಹಿಡಿದು, ಪಾಕಿಸ್ತಾನದಿಂದ ಹಿಡಿದು ಮುಸ್ಲಿಂ ಕಂಟ್ರಿಗಳಲ್ಲಿ ಯಾಕೆ ಇದರ ಸಂಚಲನ ಶುರುವಾಯಿತು? ಯಾಕೆ ಇಲ್ಲಿ ಬೆಂಗಳೂರಲ್ಲಿ ಎಡಬಿಡಂಗಿಗಳು ಕೂತ್ಕೊಂಡು ಸಭೆಯ ಮೇಲೆ ಸಭೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು? ಯಾಕೆ ಈ ಎಡಬಿಡಂಗಿಗಳು CM ಮನೆ ಮೆಟ್ಲತ್ಲಿಕ್ಕೆ ಶುರು ಮಾಡಿದ್ರು? ತಿಮರೋಡಿ ಇನ್ನೊಂದು ಮಾತು ಹೇಳಿದಾನೆ, ಇಟ್ ಇಸ್ ನಾಟ್ ದಟ್ ಈಸಿ. ತಿಮರೋಡಿ, ಇಟ್ ಇಸ್ ನಾ ನಮ್ಮ ಹೋರಾಟವನ್ನ ಯಾರು ದಿಕ್ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾನೆ. ಇವನು ಯಾರ್ರೀ ಹೋರಾಟ? ಇನ್ನು ಯಾವ ದಿಕ್ಕ್ರಿ? ಇವನಿಗೆ ದಿಕ್ಕಿಲ್ಲದ ಟೈಮ್ಗೆ ಬಂದ್ಬಿಟ್ಟವನೆ. ಇನ್ನು ಹೋರಾಟ ಏನು? ಫಸ್ಟ್ ಇವನು ತಿರುಪೋಕಿ ಇವನ ದಿಕ್ಕನ್ನು ಫಸ್ಟ್ ಕಂಡುಕೊಳ್ಳಿ. ಇವನಿಗೆ ಯಾವ ದಿಕ್ಕು ಚೆನ್ನಾಗಿದೆ ಅಂತ. ಅವನೊಬ್ಬ ನಿತ್ಯಾನಂದ ಅಂತ ಸ್ವಾಮಿ ಇದ್ದಾನೆ, ಅವನಿಗೆ ಗುರುಗಳಿದ್ದಾನೆ. ಅವನ ಹತ್ರ ಹೋಗಿ ಕೇಳಿ, ಯಾವ ದಿಕ್ಕಲ್ಲಿ ನಾವು ಓಡೋಗಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳಿ. ಎಲ್ಲರೂ ಏನಾದರೂ ತಪ್ಪಿಸ್ಕೊಳ್ಬೋದಾ ಅಂತ ನಿತ್ಯಾನಂದನಿಗೆ ಕೇಳಿ. ದುಷ್ಯ ಸೇಮ್. ಇನ್ನು ಬಂದ್ಬಿಟ್ಟು ಮೈಕಿದ್ರೆ ನಿಂತ್ಕೊಂಡ್ಬಿಟ್ಟು ಈಗ ಅರ್ಚು, ಈಗ ಮೊನ್ನೆ ಅರ್ಚಿಬಿಟ್ಟು ಹೋಗಿದ್ದಾನಲ್ಲ ಒಳಗಡೆ. ನೀನು ಗಣಸೆ ಆಗಿದ್ರೆ
ಈಗ ಅದೇ ಯೂಟ್ಯೂಬಲ್ಲಿ ಕೂತ್ಕೊಂಡು ಅರ್ಚಿ ಪುನಃ ಇವತ್ತು ನೋಡೋ ನಿನ್ನ ನಾನು ಮೆಚ್ತೀನಪ್ಪ, ನಿನ್ನ ನಾನು ಮೆಚ್ತೀನಿ, ನೀನು ಗಂಡಸು, ನೀನು ಮಗ ವೀರಾದಿ ವೀರ, ಮಹಾಶೂರ, ಮಹಾಪುರುಷ ಅಂತ ನಾವು ಒತ್ಕೊಳ್ಳೋಪ್ಪ. ಇವತ್ತು ನಿನ್ನ ಯೂಟ್ಯೂಬ್ಗಳಿದ್ದಾವಲ್ಲ 4, ಒಂದು 10 ಯೂಟ್ಯೂಬ್ಗಳನ್ನು ಇಟ್ಕೊಂಡಿದ್ದೆಲ್ಲ ಸಾಕೊಂಡಿದ್ದೆಲ್ಲ ಕ್ಯಾಮ್ರಾ ಕೊಟ್ಬಿಟ್ಟು ಆ ಹುಡುಗರನ್ನು ಅವರನ್ನು ದಾರಿಗೆ ತಪ್ಪಿಸಿ ಅವರನ್ನು ನಿನ್ನ ಬೀದಿಗೆ ತಂದು ಅವರಿಗೂ ಅವರ ತಂದೆ ತಾಯಿಗೂ ಮಕ್ಕಳಿಲ್ಲದಂಗೆ ಮಾಡೋದಂತೂ ಗ್ಯಾರಂಟಿ ನೀನು. ಕರೆಕ್ಟಾ? ಅಂಥವರನ್ನು ಇವತ್ತು ಕೂತ್ಕೊಂಡು ಬಿಡಿ ನೋಡುವ. ಈಗ ಭಾಷೆಗಳು ಬರಲಿ ನೋಡುವ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನೋಡುವ. ಈಗ ಇನ್ನೊಬ್ಬನ ಪರ್ಸನಲ್ ತೆಗೆದು ಮಾತಾಡಿ ನೋಡುವ. ಅವನಿಗೆ ಅಲ್ಲಿ ಹೆಂಡತಿ ಇದ್ದಾರೆ, ಇವನಿಗೆ ಇಲ್ಲಿ ಗರ್ಲ್ ಫ್ರೆಂಡ್ ಇದ್ದಾರೆ, ಮಾತಾಡಿ ನೋಡುವ. ಮಾತಾಡು. ಯಾರೋ ಅಪ್ಪನಿಗೆ ಹುಟ್ಟಿದ್ದು ಅಂತ ಕೇಳ್ತಾ ಇದೆಯಲ್ಲ, ಈಗ ನೀನು ನಿನ್ನ ಅಪ್ಪನಿಗೆನೇ ಹುಟ್ಟಿದ್ದಾದ್ರೆ ನೀನು ಎಲ್ರಿಗೆ ಕೇಳ್ತಲ್ಲ, ಅವನ ಅಪ್ಪನಿಗೆ ಹುಟ್ಟಿದವನಲ್ಲ, ಅವನು ಅವರಿಗೆ ಹುಟ್ಟಿರಬೇಕು, ಅವ್ರು ಇವರಿಗೆ ಹುಟ್ಟಿರಬೇಕು ಅಂತ ಮಾತಾಡ್ತಾ ಇದ್ದ ತಿಮರೋಡಿ. ಇವತ್ತು ನಿನಗೆ ನಾನು ಹೇಳ್ತಾ ಇದ್ದೀನಿ, ನೀನು ನಿನ್ನ ಅಪ್ಪನಿಗೆ ವಿಠ್ಠಲ್ ಶೆಟ್ಟಿಗೆ ಹುಟ್ಟಿದ್ದಾದ್ರೆ ಇವತ್ತು ಅದೇ ರೀತಿಯಲ್ಲಿ ಯೂಟ್ಯೂಬಲ್ಲಿ ಕೂತ್ಕೊಂಡು ನೀನು ಬೈಬೇಕು, ನ್ಯಾಯಾಧೀಶರಿಗೆ ಬೈಬೇಕು. ನೀನು ವಿಠ್ಠಲ್ ಶೆಟ್ಟಿಗೆ ಹುಟ್ಟಿದ್ದಾದ್ರೆ ಇವತ್ತು ರಾಜಕಾರಣಿಗಳಿಗೆ ಬೈಬೇಕು. ನೀನು ಇವತ್ತು ನ್ಯಾಯಾಧೀಶರಿಗೆ ಕೊಟ್ಟರಲ್ಲ ನಿನಗೆ ಬೈಬೇಕು. ನ್ಯಾಯಾಧೀಶರು ಇವತ್ತು ಬೈಲ್ ಕೊಟ್ಟರು, ಮೊನ್ನೆ 2 ದಿನ ನಾನು ಒಳಗಿಟ್ರ ಅಂತ ಬೈಬೇಕು. ನೀನು ನೋಡುವ, ಬೈ ನೋಡುವ. ಇವತ್ತು ಮುಂಚೆ ನ್ಯಾಯಾಲಯದಿಂದ ಹೊರಗಡೆ ಬಂದ ಕೂಡಲೇ ನ್ಯಾಯಾಧೀಶರಿಗೆ ಬೈತಾ ಇದೆಯಲ್ಲ ನೀನು. ಆ ಅಹಂಕಾರ ಇವತ್ತು ತೋರಿಸು. ಆಗಲ್ವಾ? ಇಲ್ಲ, ಒಪ್ಕೋ ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದವನಲ್ಲ ಅಂತ. ನೋಡುವ ನಿನ್ನ ದಿಮಾಕು, ನಿನ್ನ ಹುಡುಗರಿಗಾದ್ರೂ ತೋರಿಸ್ಬೇಕಲ್ಲ. ಜೈ ತಿಮರೋಡಿ ಅಂತ ಬೊಬ್ಬೆ ಹೊಡೆದವರಿಗೆ ನಿನ್ನ ದಿಮಾಕ್ ತೋರಿಸ್ಬೇಕಲ್ಲ. ಹೌದು ನಾನು ಗಂಡಸಪ್ಪ, ನನಗೇನು ಆಗಿಲ್ಲ, ಜೈಲಲ್ಲಿ 3 ದಿನ ಊಟ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ ಅಂತ ಹೇಳಿ ತೋರಿಸಿ. ಇವತ್ತು ಒಂದು ಯೂಟ್ಯೂಬ್ ಮಾಡೋ, ಬೈ 4 ಜನಕ್ಕೆ, ಪೊಲೀಸ್ ಅವರಿಗೆ ಬೈ. ಸುಜಾತಾ ಭಟ್ ಅಲ್ಲ, ಪೊಲೀಸ್ ಅವರಿಗೆ ಬೈ. ಗೊತ್ತೇ ಇಲ್ಲ, ನಾವು ಅವ್ರನ್ನ ನಂಬ್ಕೊಂಡಿಲ್ಲ. ಅವನಿಗೆ ಅವನ ಅಪ್ಪ ಯಾರಂತಲ್ಲಿ ಗೊತ್ತಿಲ್ಲ ಅಂತ ಹೇಳ್ತಾನ್ರಿ ನಾಳೆ. ಅವನು ಅಂತ ಹರಾಮಿ. ಅವನು ಬಾಂಬೆ ಟು ಬೆಳ್ತಂಗಡಿ ಹಿಸ್ಟ್ರಿ ಅದು ಅವನು. ಅವ್ನು ಒಟ್ಟಿಗಿದ್ದವರನ್ನೇ ಮುಳುಗಿಸಿ ಅಲ್ಲಿಗೆ ಬಂದವನು ಅವನು. ಅವ್ನು ನಾಳೆ ಕೇಳಿದ್ರೆ ನಾಳೆ ಏನಾದರೂ ಪ್ರಾಬ್ಲಮ್ ಆಗ್ಬಿಟ್ರೆ, ಇದು ತಿಮರೋಡಿ ಸನ್ ಆಫ್ ವಿಠ್ಠಲ್ ಶೆಟ್ಟಿ, ನನ್ನ ಅಪ್ಪ ವಿಠ್ಠಲ್ ಶೆಟ್ಟಿ ಅಲ್ಲಪ್ಪ, ನಾನು ಆ ತಿಮರೋಡಿ ಅಲ್ಲ ಅಂತ ಹೇಳ್ತಾನೆ ಬೇಕಾದ್ರೆ ಅವನು. ನನ್ನ ಅಪ್ಪ ಬೇರೆ, ನನ್ನಪ್ಪ ಯಾವುದೋ ಮುಲ್ಲ ಇದ್ದದ್ದು, ನನಗೆ ಗೊತ್ತಿಲ್ಲ ಅಂತ ಹೇಳೋನು ಅವನು. ಇವತ್ತು ಸುಜಾತಾ ಭಟ್ಟನ್ 15 ದಿನ ಮನೆಯಲ್ಲಿ ಇಟ್ಕೊಂಡು ಅವಳನ್ನು ಇಬ್ಬರು ಅಣ್ಣ ತಮ್ಮ ಕಳ್ಳ ಕುಳ್ಳ, ಬೇರೆ ಭಾಷೆ ಬರುತ್ತೆ ಆದರೆ ಇನ್ನು ಯೂಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ವಿ ನಾವು ಸ್ವಲ್ಪ ಅಂತ. ಇಬ್ಬರು ಕೂತ್ಕೊಂಡು ಯೂಟ್ಯೂಬ್ಗಳಲ್ಲಿ ಎಲ್ಲೋ ಸೆರಗಡಿಯಲ್ಲಿ ಕೂತ್ಕೊಂಡ್ಬಿಟ್ಟು, ಎಲ್ಲೋ ಕಿಚನಲ್ಲಿ ಯಾರ್ದೋ ಬೆಡ್ರೂಮಲ್ಲಿ ಕೂತ್ಕೊಂಡ್ಬಿಟ್ಟು, ಎಲ್ಲೋ ಅಡಿಕೆ ತೋಟದಲ್ಲಿ ಅಡಗಿಬಿಟ್ಟು ಅಲ್ಲಿ ಒಂದು ಯೂಟ್ಯೂಬನ್ನಿಟ್ಟು ಕ್ಯಾಮ್ರಾ ಇಟ್ಕೊಂಡು ವಾಯ್ಸ್ ಬಂತ ಸರಿ ಇದೆನಾ ನೋಡ್ಕೊಳ್ಳಿ ಅಂತ ಹೇಳ್ಕೊಂಡ್ಬಿಟ್ಟು ಮಾತಾಡಿ. ಇವತ್ತು ಬಾ ನೀನು ಗಂಡಸಾದ್ರೆ ಮಾತಾಡು. SIT ಸರಿ ಇಲ್ಲ ಅಂತ ಮಾತಾಡು. SIT ಅವರಿಗೆ 3,000 ಕೋಟಿ 5,000 ಕೋಟಿ ಕೊಟ್ಟಿದ್ದಾರೆ ಅಂತ ಮಾತಾಡು ಮಿಸ್ಟರ್. ಅಲ್ಲ ಸರ್, ವಿಶ್ವನಾಥ್ ಹೇಳ್ತಿದ್ರಲ್ವಾ ಸರ್, 3 ಕೋಟಿ ಅಲ್ಲಿ ದುಡ್ಡು ಇಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ, ಅವರು ಬ್ಲಾಕ್ ಮನಿ ಇಟ್ಟಿದ್ದಾರೆ ಅಂತ. ಅವನಿಗೆ ಕೋಟಿ ಇದ್ದು ಬಿಡ್ರಿ, ಅವನಿಗೆ 5,000 ಸೊನ್ನೆ ಎಷ್ಟು ಅಂತ ಗೊತ್ತಿಲ್ಲ, ಅವನಿಗೆ ಕೋಟಿ ಸೊನ್ನೆ ಎಂಟ್ರಿ ಗೊತ್ತು. 5,000 ಸಾಮೂಹಿಕವಾಗಿ ಕೊಲೆ ಮಾಡಿ ಅದನ್ನು ಇಟ್ಟವರೆ ಅಂತ. ಅವನೊಬ್ಬ ಬಿಕ್ನಾಸಿ, ಇನ್ನೊಬ್ಬ ಇದ್ದಾನೆ ಮಟ್ಟಣ್ಣವ್ರು, ಅವನು ಹೇಳುದೇನು ನೋಡಿ, ಸಾಮೂಹಿಕ ವಿವಾಹ ಆಯ್ತು, ಹೌದು ಸಾಮೂಹಿಕ ಶವ ಸಂಸ್ಕಾರ ಆಯ್ತು. ಇವನೊಬ್ಬ. ಇಂಥವರನ್ನು ನಂಬ್ಕೊಂಡು ಜೈ ಜೈ ಅಂತ ಹೇಳುವ ನಿಮಗೆ ನಾಚಿಗೆ, ಮಾನ, ಮರ್ಯಾದೆ, ದಿಮಾಕು, ನೀವು ಯಾವ ಹಿಂದುತ್ವನ ನಿಮ್ಮದು? ಒಬ್ಬ ನಾನು ಹೇಳ್ತೀನಿ, ಒಬ್ಬ ಕ್ಯಾನ್ಸರ್, ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ವಾ ಸರ್? ಅಲ್ಲಲ್ಲ, ಅಷ್ಟು ಯೋಚನೆ ಮಾಡೋಷ್ಟು ವಿವೇಚನೆ ಇಲ್ಲ. ಒಬ್ಬ ನನಗೆ ಇವರ ಒಬ್ಬ ಫಾಲೋವರ್ ಇದ್ದಾನೆ, ನನಗೆ ಕ್ಯಾನ್ಸರ್ ಬಂದು ಬಾಯಿ ಹೋಗ್ಬಿಟ್ಟಿದೆ, ಕ್ಯಾನ್ಸರ್ ಬಂದು ಬಾಯಿ ಹೋಗಿದೆ, ಇವತ್ತೋ ನಾಳೆ ಸಾಯುವ ಸ್ಥಿತಿಯಲ್ಲಿದ್ದಾನೆ. ಓಕೆ, ಅವನು ನಮಗೆ ಕೂತ್ಕೊಂಡು ಮೆಸೇಜ್ ಮಾಡೋದು, ಅಯ್ಯೋ ನಮ್ಮ ತಿಮರೋಡಿ ಅಣ್ಣ ಹಿಂದುತ್ವ ಅಣ್ಣ ಅಂತ. ಅವನೇ ಸಾಯುವ ಸ್ಥಿತಿಯಲ್ಲ, ಅವನೇ ಮನೆಯಲ್ಲಿ ಊಟಕ್ಕೆ ಗತಿ ಇಲ್ಲ, ತಿರ್ಪೋಕಿ ನನ್ನ ಮಗ 5,000 ಸಾವಿರಕ್ಕೂ ಬದುಕಲಿಕ್ಕೆ ನಮ್ಮಂಥವ್ರಾದ ಎಲ್ಲರ ಹತ್ರ ಭಿಕ್ಷೆ ಬೇಡಿ ಬದುಕಿದವನು. ಅವನು ನಮಗೆ ಮೆಸೇಜ್ ಮಾಡ್ತಾನೆ, ನಿಮ್ಗೇನು ಗೊತ್ತು ನಮ್ಮ ತಿಮರೋಡಿ ಅಣ್ಣ, ನಿಮಗೆ ಧಿಕ್ಕಾರ ಅಂತ ಮೆಸೇಜ್ ಮಾಡ್ತಾನೆ. ಫಸ್ಟ್ ನೀನು ಬದುಕುವಪ್ಪ, ಫಸ್ಟ್ ಬದುಕುವ, ನಿನ್ನ ಮನೆ ಒಲೆ ಹಚ್ಚು, ಫಸ್ಟು ಒಲೆ ಹಚ್ಚಲಿಕ್ಕೆ ಕಲಿ. ನಾನು ಅದೇ ಆ ಹುಡುಗರಿಗೆ ಹೇಳೋದು. ಅವನೊಬ್ಬ ನಿನ್ನೆ ಇದ್ದ, ಅವನು ಪ್ರಜ್ವಲ್ ಗೌಡ ಅಂತೆ, ಅದೊಂದು ವಿಡಿಯೋ ಹಾಕ್ಬೋದಿತ್ತು. ಅವನ ಒಂದು ಎಂತಹ ತಿರ್ಪೋಕಿಗಳು ಇವರಂದ್ರೆ, ಕೇಸರಿ ಸುತ್ಕೊಂಡು ಪೊಲೀಸ್ ಸ್ಟೇಷನ್ ಎದುರುಗಡೆ ಸಿಗರೇಟ್ ಬಾಯಲ್ಲಿ ಒಂದು ಚಟ ಆಗ್ಬಿಟ್ಟಿದೆ ಸರ್. ಅವನು ನೋಡ್ರಿ,
ಇವನ ಹತ್ರ ಓದ್ಬೇಕು, ಕೆಲ್ಸ ಮಾಡ್ಬೇಕು, ಇರುವ ತಂದೆ ಒಂದು ತಾಯಿಗಳನ್ನ ಕ್ವಾಲಿಟಿ ಫಿಗರ್, ನೋಡ್ಕೋಬೇಕು, ಅದು ಒಂದು ಯಾವ್ದೂ ಕ್ವಾಲಿಟಿ, ಯಾವುದಾದ್ರೂ ಒಂದು ಕ್ವಾಲಿಟಿ ಇದೆನಾ ನೋಡಿ ಆ ಹುಡುಗರ ಹತ್ರ. ಯಾವುದಾದ್ರೂ ಒಂದು ಕ್ವಾಲಿಟಿ ಹುಡುಗರು, ದುಡಿಯೋ ಹುಡುಗರು, ಹೌದಪ್ಪ ದುಡಿತೀವಿ ಅಂತ ಹೇಳೋ ಒಂದು ಹುಡುಗರು ಇದ್ದಾರೆ ನೋಡಿ. ಸೇಮ್ ಅಲ್ವಾ? ಇಟ್ ಇಸ್ ನಾಟ್ ಎ ಸೇಮ್. ಹಾಂ, ನಿಮ್ಗೆ ಏನು ಅನಿಸ್ತಾ ಇದೆ? ಹಾಂ, ನವಭಾರತ ಅಂತ ಹೇಳಿದ ಕೂಡಲೇ ಯಂಗ್ ಜನ್ರೇಷನ್ ಅಂತ ಹೇಳ್ತೀವಿ ನಾವು. ಅಂಥ ಯಂಗ್ ಜನ್ರೇಷನನ್ನು ದಾರಿ ತಪ್ಪಿಸಿ ತನ್ನ ಹೊಟ್ಟೆ ಪಾಡಿಗಾಗಿ, ತನ್ನ ತೆವಲಿಗಾಗಿ ಧರ್ಮವನ್ನೇ ದಾರಿ ತಪ್ಪಿಸ್ತಿರುವ ಬಿಕ್ನಾಸಿ ಇವನು.